ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ಚಾಕ್ನ ರೆಡಿ ಆಗ್ತಾ ಇದೆ ಅಂತ. ಫಸ್ಟು ನಾನು ಈ ಬೀಜಾನೇ ತಿಂತೀನಿ. ಬಿಸಿ ಬಿಸಿ ಇದೆ, ಕೈ ಸುಡ್ತಾ ಇದೆ. ಇದು ನಿಮ್ಮದೇ ಅದು ಒಂದು ಚಟ್ನಿನಾ? ಹೌದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಸಿಂಗಾಪುರ ವಿಲೇಜು, ವಿನಾಯಕ ಲೇಔಟು, ಅಬ್ಬಿಗೆರೆ ಜ್ಯೂಸ್ ಫ್ಯಾಕ್ಟ್ರಿ ಹತ್ರ. ಇದು ಅಬ್ಬಿಗೆರೆ ಸುತ್ತಮುತ್ತ ಬರುವಂಥ ಏರಿಯಾ. ಓಕೆನಾ? ಇಲ್ಲೇನಪ್ಪ ಸ್ಪೆಷಲ್ ಅಂದರೆ ಹಿಂದೆ ನೋಡ್ತಿರ್ಬೋದು, ಆಲ್ರೆಡಿ ಗೊತ್ತಾಗಿರ್ಬೋದು. ಎಸ್, ನಾವೊಂದು ಚಾಕ್ನ ಅಡ್ಡಕ್ಕೆ ಬಂದಿದ್ದೀವಿ, ಊರ್ಬಾಡು ಚಾಕ್ನ ಅಡ್ಡ ಅಂತ. ಸೊ ಓಕೆನಾ, ಊರ್ಬಾಡು ಚಾಕ್ನ ಅಡ್ಡ. ಇಲ್ಲಿ ಸುತ್ತಮುತ್ತ ಈ ಕಡೆ ಸರೌಂಡಿಂಗ್ ಒಂದು 20 ಕಿಲೋಮೀಟರ್ಸ್ ತನಕ ಎಲ್ಲೂ ನಿಮಗೆ ಚಾಕ್ನ ಸಿಗಲ್ಲ. ಇದು ಏಕೈಕ ಜಾಗ. ಇನ್ನೂ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ವೆಂಕಟೇಶ್ವರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಅದ್ರ ಪಕ್ಕದಲ್ಲೇ ಇರುತ್ತೆ. ಮೈನ್ ರೋಡ್ ಥರ ಇದೆ, ಇಲ್ಲೇ ಇರುತ್ತೆ ಊರ್ಬಾಡು ಚಾಕ್ನ ಅಡ್ಡ ಅಂತ. ಇಲ್ಲಿ ನಿಮಗೆ ಎಗ್ ರೈಸು, ಕಬಾಬ್ ಸಿಗುತ್ತೆ ಆ್ಯಂಡ್ ಸ್ಪೆಷಲಿ ಚಾಕ್ನ ಗೊತ್ತಲ್ವಾ ನಿಮಗೆ, ಅದು ಸಿಗುತ್ತೆ. ಸೊ ಚಾಕ್ನ ತಿನ್ನೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಜೊತೆಯಲ್ಲಿ ಬೇರೆ ಏನೇನು ಸಿಗುತ್ತೆ ಅನ್ನೋದನ್ನು ನೋಡೋಣ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಬನ್ನಿ ಸ್ನೇಹಿತರೆ, ಚಾಕ್ನ ಟೇಸ್ಟ್ ಮಾಡೋಣ, ಇದಕ್ಕೂ ಕೊಡಿಸ್ತೀನಿ ಬನ್ನಿ. ಸೊ ಇದು ಲಂಗ್ಸು, ಇದು ಹಾರ್ಟು, ಇದು ಬೀಜ, ಆಮೇಲೆ ಇದು ಜೇರು, ಆಮೇಲೆ ಇಲ್ಲಿದೆ ಲಿವರು, ಆಮೇಲೆ ಚರ್ಬಿ. ಇದಿಷ್ಟು ಹಾಕಿ ಚಾಕ್ನ ಮಾಡಿ ಕೊಡ್ತಾರೆ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ಚಾಕ್ನ ರೆಡಿ ಆಗ್ತಾ ಇದೆ ಅಂತ. ಆ್ಯಂಡ್ ಇಲ್ಲಿ ಬರೀ ಚಾಕ್ನ ಮಾತ್ರ ಅಲ್ಲ, ಲಿವರ್ ರೈಸು ಸಿಗುತ್ತೆ, ಎಗ್ ರೈಸ್ ಸಿಗುತ್ತೆ, ಕಬಾಬ್ ಸಿಗುತ್ತೆ, ಆಮೇಲೆ ಕೈಮಾ ರೈಸ್ ಅಂತ ಸಿಗುತ್ತೆ. ಸೊ ಕೋಳಿ ಕೈಮಾ ರೈಸು ಅದು ಕೂಡ ಸಿಗುತ್ತಂತೆ. ಅದು ಇವಾಗ ಅವೈಲಬಲ್ ಇಲ್ಲ, ಕೋಳಿ ಕೈಮಾ ರೈಸು. ಇವಾಗ ಅವೈಲಬಲ್ ಇರೋದನ್ನ ತಿಂದು ಟೇಸ್ಟ್ ಮಾಡಿ ನೋಡುವ ಬನ್ನಿ. ಸೊ ಅಲ್ಲಿ ನೋಡಿ ಚಾಕ್ನ ರೆಡಿ ಆಗ್ತಾ ಇದೆ ನಮಗೋಸ್ಕರ. ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ನಮ್ಮ ಹತ್ರ ಇರೋದೆ ಸರ್. ಇದು 4 kg ಎಷ್ಟಿದು? ಅದು ಅರ್ಧ ಕೆ ಜಿ. ಓಕೆ. ಸೊ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಅರ್ಧ kg ಚಾಕ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ರೋಸ್ಟ್ ಆಗೋಗಿದೆ. ಫಸ್ಟು ನಾನು ಈ ಬೀಜಾನೇ ತಿಂತೀನಿ. ಬಿಸಿ ಬಿಸಿ ಇದೆ, ಕೈ ಸುಡ್ತಾ ಇದೆ. ಬಾಯಿಗೆ ಹಾಕಿದ್ರೆ ಬಾಯಿ ಸುಟ್ಟೋಗ್ಬಿಡುತ್ತಾ. ಸೊ ಫಸ್ಟು ಬೀಜದಿಂದ ಸ್ಟಾರ್ಟ್ ಮಾಡೋಣ. ಬೀಜ ತಿಂತಾ ಇದ್ದೀನಿ. ಚಟ್ನಿದು ಖಾರ ಫಸ್ಟು ಬರುತ್ತೆ, ಆಮೇಲೆ ತುಂಬ ಸಾಫ್ಟ್ ಆಗಿದೆ. ಮಟನ್ ಮಾತ್ರ ಗಂಟೆಲ್ಲ ಫುಲ್ ಖಾರ ಆಗುತ್ತೆ. ಪಕ್ಕದಲ್ಲಿ ನೀರು ಇಟ್ಕೊಂಡು ಕುಡ್ಕೊಂಡು ಅಥವಾ ಜ್ಯೂಸ್ ತೊಗೊಂಡು ಕುಡ್ಕೊಂಡು ತಿಂತಾ ಇರಿ, ಕಂಪ್ಲೀಟ್ ಮಜಾ ಬರುತ್ತೆ. ಪೆಪ್ಪರ್ದು ಖಾರ, ಆಮೇಲೆ ಇದು ಮಟನ್ ಫ್ಲೇವರ್ ಇದೆಯಲ್ಲ, ಅದಂತೂ ಸಖತ್ ಫ್ರೆಶ್ ಆಗಿದೆ. ಫ್ರೆಶ್ ಮಟನ್ನು. ಚಟ್ನಿ ಮಾತ್ರ ಸಖತ್ ಖಾರವಾಗಿದೆ. ನನಗೆ ಖಾರವಾಗಿ ತಿಂತಾ ಇದ್ರೆ ಮಜಾ ಗುರು. ನನಗೆ ಈ ಕೊಬ್ಬು ತುಂಬ ಇಷ್ಟ. ಇಲ್ಲಿದೆಯಲ್ಲ ಕೊಬ್ಬು, ಇದು ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸಾಕಾಗಿದೆ, ಖಾರವಾಗಿದೆ ಮಾತ್ರ. ತಿಂತಾ ಇದ್ರೆ ಸೂಪರ್ ಟೇಸ್ಟ್ ಮಾತ್ರ. ಸ್ನೇಹಿತರೆ ಈಗ ಕಬಾಬ್ ಕೊಟ್ಟಿದ್ದಾರೆ, ಚಿಕನ್ ಕಬಾಬು. ಸೊ ಅದರಲ್ಲಿ ಪೀಸಸ್ ಎಲ್ಲ ನೋಡ್ತಾ ಇದ್ದೀರಾ ನೀವು ಹೇಗಿದೆ ಅಂತ. ಸೊ ಚಿಕನ್ ಕಬಾಬು ಅಷ್ಟೇ ಫುಲ್ ಜ್ಯೂಸಿ ಆಗಿದೆ. ಮೇಲ್ಗಡೆ ಎಳ್ಳೆಲ್ಲ ಹಾಕಿ ಒಂಥರ ಕೋಟಿಂಗ್ಗೆ ಸಖತ್ತಾಗಿದೆ. ಚೆಸ್. ಬಿಸಿ ಕಬಾಬು ಚೆನ್ನಾಗಿತ್ತು. ಮೇಲ್ಗಡೆ ಕೋಟಿಂಗು ಸಖತ್ ಕ್ರಿಸ್ಪಿಯಾಗಿತ್ತು. ಆ್ಯಂಡ್ ಮೇಯ್ನಾಗಿ ಎಳ್ಳೆಲ್ಲ ಹಾಕಿರ್ತಾರಲ್ವಾ, ಅದು ಬಾಯಿಗೆ ಸಿಗ್ತಾ ಇದ್ದಂಗೆ ಅದ್ರದ್ದು ಒಂದು ಫ್ಲೇವರು. ಚಿಕನ್ ಫುಲ್ಲು ಸ್ಮೂತು. ಕಬಾಬ್ ತಿಂದಾದ್ಮೇಲೆ ಎಗ್ ರೈಸ್ ರೆಡಿ ಆಗ್ತಾ ಇದೆ, ಅದು ಹೇಗಿದೆ ಅಂತ ನೋಡುವ. ಸೊ ಬಂತು ನಮ್ಮ ಹತ್ರ ಎಗ್ ರೈಸ್. ಸೊ ಬಂತು ನಮ್ಮ ಹತ್ರ ಎಗ್ ರೈಸ್, ನೋಡಿ ಹೇಗಿದೆ ಅಂತ. ಸೊ ಈ ಎಗ್ ರೈಸ್ದು ಒಂದು ಸ್ಪೆಷಾಲಿಟಿ ನಿಮ್ಗೆ ಹೇಳಲೇಬೇಕು ಸ್ನೇಹಿತರೆ. ಇವ್ರೇನು ಯೂಸ್ ಮಾಡಿದಾರಲ್ಲ ಇಂಗ್ರೀಡಿಯೆಂಟ್ಸು, ಇದೆಲ್ಲ ಇವ್ರದೇ ಓನ್ ಮೇಡು. ಅಂದರೆ ಮೊಟ್ಟೆ, ತರಕಾರಿ ಇದೆಲ್ಲ ಬಿಟ್ಟು ಈ ಮಸಾಲೆ ಐಟಮ್ಸ್ ಏನು ಯೂಸ್ ಮಾಡಿದ್ದಾರೆ ನೋಡಿ, ಅದು ಇವ್ರದೇ ಓನ್ ಮೇಡು. ಇವರು ಟೇಸ್ಟಿಂಗ್ ಪೌಡರ್ಸ್ ಆಗಲಿ, ಕಲರ್ಸ್ ಆಗಲಿ, ಮತ್ತು ಬೇರೆ ಸಾಸ್ ಎಲ್ಲ ಯೂಸೇ ಮಾಡಲ್ಲ. ಇವ್ರದ್ದೊಂದು ಚಟ್ನಿ ಇರುತ್ತೆ, ಆ ಚಟ್ನಿ ನಾನು ನಿಮ್ಗೆ ತೋರಿಸಿರ್ಬೋದು. ಆ ಚಟ್ನಿ ಹಾಕ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರುವಂಥ ಎಗ್ ರೈಸ್. ಇದು ಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಅಂದರು ಬನ್ನಿ ತಿಂದು ನೋಡುವ ಹೇಗಿದೆ. ಮೊಟ್ಟೆ ಎಲ್ಲ ನೋಡಿ, ಇಷ್ಟಿಷ್ಟು ದಪ್ಪ ಮೊಟ್ಟೆ ಹಾಕಿರ್ತಾರೆ, ಇಷ್ಟಿಷ್ಟು ದಪ್ಪ ಸಿಗುತ್ತೆ ಮೊಟ್ಟೆ. ಮೈ ಗಾಡ್, ಎಗ್ ರೈಸ್ಗೆ ಈ ಥರ ಮೊಟ್ಟೆಗಳು ಬಾಯಿಗೆ ಸಿಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಫುಲ್ಲು
ಬ್ಯಾಟಿಂಗ್ ಮಾಡ್ಬಿಡೋಣ ಬನ್ನಿ. ಓ ಇಲ್ಲಿ ನೋಡ್ರಿ, ಇಲ್ಲಿ ಮೊಟ್ಟೆ ಮತ್ತು ಎಗ್ ರೈಸ್ ಇಲ್ಲಿ ಸಖತ್ತಾಗಿರುತ್ತೆ. ಚಿಯರ್ಸ್. ಮಾಡಿದ್ದೀನಿ. ಹಾಂ ಸೂಪರ್ ಆಗಿದೆ. ಏನು ಗೊತ್ತಾ, ಇವರು ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಟೇಸ್ಟಿಂಗ್ ಪೌಡರ್ಸ್ ಆಗಲಿ ಯೂಸ್ ಮಾಡ್ತಾ ಇರೋದ್ರಿಂದ ಒಂಥರ ಮನೇಲಿ ಮಾಡಿರೋ ಫೀಲ್ ಬರ್ತಾ ಇದೆ. ಟೇಸ್ಟ್ ಮನೇಲಿ ಮಾಡಿರೋ ಇರುತ್ತೆ ಹಾಗೆ. ಮತ್ತು ಹಂಗಂತ ಡಾಬಾ ಸ್ಟೈಲ್ ಥರ ಇಲ್ಲ ಅನ್ಕೋಬೇಡಿ, ಆ ಥರನೂ ಇದೆ. ಎಸ್ಪೆಷಲಿ ಇವ್ರು ಒಂದು ಚಟ್ನಿ ಹಾಕಿದಾರಲ್ಲ, ಆ ಚಟ್ನಿದು ಟೇಸ್ಟು ಪೂರ್ತಿ ಎಗ್ ರೈಸ್ ಪೂರ್ತಿ ಹರಡ್ಕೊಂಡಿರೋವಂಥದ್ದು. ಆ ಚಟ್ನಿದು ಒಂಥರ ಅದು ಡಾಮಿನೇಟಿಂಗ್ ಫ್ಲೇವರ್ ಥರ ಬರುತ್ತೆ. ಖಾರ ಮೀಡಿಯಮ್ ಆಗಿರುತ್ತೆ, ಬೇಕಾದರೆ ಖಾರ ಹಾಕಿಸ್ಕೋಬೋದು. ಬಟ್ ನನಗೆ ಖಾರ ಇಷ್ಟೇ ಸಾಕು ಅನಿಸ್ತು. ಸೊ ನೋಡಿ ಮೊಟ್ಟೆಗಳು ಪೀಸ್ಗಳು ನೋಡಿ, ಮೊಟ್ಟೆ ಪೀಸ್ಗಳು ಎಷ್ಟೆಷ್ಟು ದಪ್ಪ ಹಾಕಿರ್ತಾರೆ ಅಂತ. ಚೆನ್ನಾಗಿತ್ತು ಎಗ್ ರೈಸು. ಇದ್ರ ಜೊತೆ ಕಬಾಬು ಅಥವಾ ಚಾಟ್ನ ತೊಗೊಂಡ್ಬಿಟ್ರೆ ಬೆಸ್ಟ್ ಕಾಂಬಿನೇಷನು. ಜೊತೆಗೆ ಇವ್ರ ಹತ್ರ ಕೈಮಾ ರೈಸ್ ಕೂಡ ಸಿಗುತ್ತಂತೆ. ಸೊ ಅನ್ಲಕ್ಕಿಲಿ ಇವತ್ತು ಇರಲಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಟ್ರೈ ಮಾಡೋಣ. ಸೊ ಇದಕ್ಕೊಂದು ಊರ್ಬಾಡು ಚಾಟ್ನಾ ಸೆಂಟರ್ ಅಂತ ಸಿಂಗಾಪುರ ವಿಲೇಜು ವಿನಾಯಕ ಲೇಔಟಲ್ಲಿ ಇರುವಂಥದ್ದು. ಅಬ್ಬಿಗೆರೆ ಸುತ್ತಮುತ್ತ ಇರೋರಿಗೆಲ್ಲ ಇದು ಹತ್ತಿರ ಆಗುತ್ತೆ. ಹತ್ತಿರ ಅನ್ನೋದಕ್ಕಿಂತ ಬೇರೆ ಎಲ್ಲೂ ಈ ಕಡೆ ಎಲ್ಲೂ ಇಲ್ಲ. ಚಾಟ್ನಾ ಬೇಕು ಅಂದರೆ ಇದೇ ಚಾಟ್ನಾ ಸೆಂಟರ್ಗೆ ಬರಬೇಕು, ಊರ್ಬಾಡು ಚಾಟ್ನಾ ಸೆಂಟರ್ಗೆ ಬನ್ನಿ, ಮಜಾ ಮಾಡಿ ತಿಂದು. ಕಬಾಬ್ಗೂ ಅಷ್ಟೇ, ಚಾಟ್ನಾಗೂ ಅಷ್ಟೇ, ಎಲ್ಲದಕ್ಕೂ ಇವ್ರದೇ ಓನ್ ರೆಸಿಪಿ. ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಬಳಕೆ ಅಂತೂ ಮಾಡಲ್ಲ. ಸೊ ಆರಾಮಾಗಿ ಬಂದು ಎಷ್ಟು ಬೇಕೋ ತಿನ್ಬೋದು. ಎಷ್ಟೇ ತಿಂದರೂ ನಿಮ್ಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಟೇಸ್ಟ್ ಸೂಪರ್ ಆಗಿತ್ತು. ಸೊ ನಾನು ಬೇರೆ ಬೇರೆ ಕಡೆ ಚಾಟ್ನಾ ಎಲ್ಲ ತಿಂದಿದ್ದೀನಲ್ಲ, ಅದೇ ಥರ ಇಲ್ಲೂ ಅಷ್ಟೇ ಇವ್ರದ್ದೇ ಆದಂಥ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಅಬ್ಬಿಗೆರೆ ಅಥವಾ MS ಪಾಳ್ಯ ಸುತ್ತಮುತ್ತ ಇದ್ದರೆ ಒಂದ್ಸಲ ಊರ್ಬಾಡು ಚಾಟ್ನಾ ಸೆಂಟರ್ಗೆ ವಿಸಿಟ್ ಮಾಡಿ ಟೇಸ್ಟಿಯಾಗಿರೋ ಫುಡ್ನ ಎಂಜಾಯ್ ಮಾಡ್ಬೋದು. ಸೊ ಹಾಗಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ, ಈ ವಿಡಿಯೋ ಕೂಡ ಮುಗಿಸೋಂಥ ಸಮಯ ಇದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಟೇಸ್ಟಿಯಾಗಿರೋ ಕಂಟೆಂಟ್ಸ್ಗೆ ಏನು ಮಾಡಬೇಕು ಗೊತ್ತಲ್ಲ, ಶ್ರೇಯಸ್ ಕೆಫೆ ಯೂಟ್ಯೂಬ್ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೇಗ ಮಾಡ್ಕೊಂಡ್ರೆ ಬೇಗ ವಿಡಿಯೋ ಬರುತ್ತೆ, ಓಕೆನಾ? ಸರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯಸ್ ಕೆಫೆ. ಲವ್ ಯು ಸೋ ಮಚ್. ಬಾಯ್ ಬಾಯ್.